ಇತ್ತ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ಬಣ ಪಾಲಿಟಿಕ್ಸ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋನ್ ರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಒಂದೇ ಬಣ ಇರೋದು, ಯಾವುದೇ ಬಣಗಳು ನಮ್ಮಲ್ಲಿ ಇಲ್ಲ. 144 ಮಂದಿ MLAಗಳು ಒಂದೇ ಬಣ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪವರ್ ಶೇರಿಂಗ್ ವಿಚಾರದಲ್ಲಿ ಬಣ ಪಾಲಿಟಿಕ್ಸ್ ಏನ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋನರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಒಂದೇ ಬಣ ಇರೋದು, 144 ಮಂದಿ MLAಗಳು ಒಂದೇ ಬಣ. ಎಲ್ರಿಗೂ ನಮ್ಮ CM, ನಮ್ಮ DCM ಮುಖ್ಯ, ಇದರಲ್ಲಿ ನೋ ಕಾಂಪ್ರಮೈಸ್, ಒಗ್ಗಟ್ಟಿನಲ್ಲೇ ಇದ್ದೇವೆ ಅಂತ ಧಾರವಾಡದಲ್ಲಿ ಕಾಂಗ್ರೆಸ್ನ ಶಾಸಕ NH ಕೋನರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ತರದ ಯಾವುದೋ ಬಣಗಳಿಲ್ಲ, ಇರುವಂತದ್ದು ಒಂದೇ ಬಣ, ಎಲ್ಲರೂ ಕೂಡ ನಾವು ಒಂದೇ ಬಣ 144 MLAಗಳು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಇಲ್ಲಿ ಕಾಂಗ್ರೆಸ್ ಬಣ ಮಾತ್ರ ಒಂದ, ಇಲ್ಲಿ ಆ ಬಣ ಇಲ್ಲ. 144 MLAಗಳು ಒಂದು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಇದ್ರ ನೋ ಕಾಂಪ್ರಮೈಸ್. ಒಕ್ಕಟ್ಟಿದೀವಲ್ಲ, ಸಮಸ್ಯೆ ಒಂದ್ ನಿಮಿಷ. ಈಗ ಯಾರು ಮಾತಾಡಬಾರದು, ನಮ್ಮ ಡೈರೆಕ್ಷನ್ ಕೊಟ್ಟ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ? ಈಗ ಏನೇ ಮಾಡ್ಬೇಕಾದ್ರು ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಷ್ಟ ವಾರ್ಡ್ ನಮ್ದು ಹೇಳುದು. ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ನಾ ಏನಾರ ಮಾತಾಡಿದ್ರ ನಾಳೆ ಏನಾದಿತ್ತು ಪರಿಸ್ಥಿತಿ? ಅದಕ್ಕೆ ನಾ ಆ ರೀತಿ ಯಾವುದೇ ಹೇಳಿಕೆಯನ್ನ ಕೊಡೋಲ್ಲ. ಇಲ್ಲಿ ಕಾಂಗ್ರೆಸ್ ಬಣ ಮಾತ್ರ ಒಂದ, ಇಲ್ಲಿ ಆ ಬಣ ಇಲ್ಲ. 144 MLAಗಳು ಒಂದು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಇದ್ರ ನೋ ಕಾಂಪ್ರಮೈಸ್. ಒಕ್ಕಟ್ಟಿದೀವಲ್ಲ, ಸಮಸ್ಯೆ ಒಂದ್ ನಿಮಿಷ. ಈಗ ಯಾರು ಮಾತಾಡಬಾರದು, ನಮ್ಮ ಡೈರೆಕ್ಷನ್ ಕೊಟ್ಟ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ? ಈಗ ಏನೇ ಮಾಡ್ಬೇಕಾದ್ರು ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ